ಶ್ರೀ ಸಿದ್ಧ ಗಣಪತಿ ಯಂತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಸಿದ್ಧ ಗಣಪತಿ ಯಂತ್ರ ಬಂದ್ಬಿಟ್ಟು ಸರ್ವ ಕಾರ್ಯ ಸಿದ್ಧಿಗಾಗಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಶ್ರೀ ಹರಿದ್ರಾ ಗಣಪತಿ ಯಂತ್ರ ಅಂತ ಇದೆ, ಸಕಲ ಜನವಶ್ಯ ಶೀಘ್ರ ವಿವಾಹ ಭಾಗ್ಯಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಶ್ರೀ ಲಕ್ಷ್ಮೀ ಗಣಪತಿ ಯಂತ್ರ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸರ್ವ ಕಾರ್ಯ ಜಯ ವಿದ್ಯೆ ಲಕ್ಷ್ಮೀ ಪ್ರಾಪ್ತಿಗಾಗಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದು ಮೂರನೆಯ ತರಂಗದಲ್ಲಿ ನಮಗೆ ಕೊಟ್ಟಿರುವಂಥದ್ದು ದೈವಿಕ ಯಂತ್ರಗಳಂತ ಕೊಟ್ಟಿದ್ದಾರೆ. ಆಕರ್ಷಣ ಯಂತ್ರವನ್ನು ತಾಮ್ರದ ತಗಡಿಯಲ್ಲಿ ಬರೆದು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಗಲ್ಲ ಪೆಟ್ಟಿಗೆಯಲ್ಲಿಟ್ಟು ಇಲ್ಲವೇ ಅಂಗಡಿ ಹೊಸ್ತಿಲಿನಲ್ಲೋ ಇಟ್ಟು ಪೂಜಿಸಿದಲ್ಲಿ ಯಾವ ಮಾಟ ಮಶನಿ ಮದ್ದು ದೃಷ್ಟಿ ದೋಷ ತಗಲಿದ್ದರೂ ನಿವಾರಣೆಯಾಗಿ ವ್ಯಾಪಾರ ವೃದ್ಧಿಯಾಗಿ ಗಿರಾಕಿಗಳು ಹೆಚ್ಚು ಬರುವರು ಅಂತ ಹೇಳ್ಬಿಟ್ಟು ಈ ವಿಷಯದ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಮತ್ತೆ ಯಂತ್ರಕ್ಕೆ ಜೀವಕಳೆ ಕೊಡುವ ವಿಧಾನ ಅಂತ ಇದೆ. ಆ ಒಂದು ಯಂತ್ರಕ್ಕೆ ಯಾವ ರೀತಿಯಾದಂತಹ ಒಂದು ಜೀವಕಳೆಯನ್ನು ಕೊಡಬಹುದು ಅಂತ ಕೂಡ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಮೇಲಿನ 13 ಶ್ಲೋಕಗಳನ್ನು ಪಠಿಸಿದ ನಂತರ ಯಾವುದೇ ಅಥವಾ ಎಲ್ಲ ಯಂತ್ರ ಮಂತ್ರ ತಂತ್ರಕ್ಕೆ ಜೀವಕಳೆಯನ್ನು ಕೊಡಬೇಕು, ಇಲ್ಲದೇ ಇದ್ದಲ್ಲಿ ಯಂತ್ರಕ್ಕೆ ಬಲವಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 12ನೇದ್ದು ಕಾರ್ಯಸಿದ್ಧಿ ಯಂತ್ರಗಳು ಮತ್ತು 13ನೇದ್ದು ಅಂದರೆ ತರಂಗ 13ರಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಯಂತ್ರಗಳು ಅಂತ ಇದೆ. ಮತ್ತು 14ರಲ್ಲಿ ಸಂತಾನ ಫಲಕ್ಕೆ ಯಂತ್ರಗಳು ಇದೆ. 15ರಲ್ಲಿ ಸೌಂದರ್ಯ ಲಹರಿ ಯಂತ್ರಕೋಶಗಳು ಅಂತ ಇದೆ. ಯಂತ್ರ ಸಾಧನೆಗೆ ಮೊದಲು ತಿಳಿಯಬೇಕಾದ ಮುಖ್ಯ ವಿಚಾರಗಳು ಯಾವುದು ಅಂತ ಇದೆ. ಅದು ಯಾವುದಂದ್ರೆ ಇಲ್ಲಿ ವಿವರಿಸಿರುವ ಯಂತ್ರಗಳು ಅತಿ ಫಲಕಾರಿಯಾದುದು, ಶೀಘ್ರ ಫಲ ಕೊಡುವವು, ಗುಪ್ತವಾದ ಶಕ್ತಿ ಸಾಮರ್ಥ್ಯ ಹೊಂದಿರುವವು, ಯಾರೇ ಆಗಲಿ ಯಂತ್ರದ ಜೊತೆಗೆ ಆಟವಾಡಬಾರದು ಎಂಬುದನ್ನು, ಯಾವುದೇ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಮಾಡುವ ಮುನ್ನ ಅದರ ಉಪಯೋಗ ಯಾವ ಕಾರ್ಯಕ್ಕೆ ಸಂಬಂಧಿಸಿರುವುದು, ಅದರ ಗುಣಾವಗುಣಗಳೇನು, ಅದರ ಪ್ರಯೋಗದಿಂದ ಆಗುವ ತೊಂದರೆಗಳೇನು, ಫಲಗಳೇನು ಮತ್ತು ಯಂತ್ರವನ್ನು ಹೇಗೆ ಯಾವ ರೀತಿಯಾಗಿ ತಯಾರಿಸಬೇಕು, ಅದರಲ್ಲಿರುವ ರೇಖೆಗಳೇ ಆಗಲಿ ಬೀಜಾಕ್ಷರಗಳೇ ಆಗಲಿ ಸರಿಯಾಗಿವೆಯೋ ಇಲ್ಲ ವ್ಯತ್ಯಾಸವಾಗಿವೆಯೋ ಅವುಗಳನ್ನು ಪ್ರಯೋಗಿಸಲು ಕಾಲಾನುಕೂಲಗಳೇನು ಎಂದು ತಿಳಿದು ಪ್ರಯೋಗಕ್ಕೆ ತೊಡಗಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಇದನ್ನು ವಿಶೇಷವಾಗಿರುವಂತಹ ಮಾಹಿತಿಯನ್ನು ನಾವು ಓದಿ ನಂತರದಲ್ಲಿ ನಾವು ಈ ಪುಸ್ತಕದಲ್ಲಿರುವಂತಹ ಯಂತ್ರಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಶೇಷವಾಗಿರುವಂತಹ ಸಹಸ್ರ ಯಂತ್ರ ತರಂಗಿಣಿ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ತುಂಬ ಜನ ಈ ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ಕೇಳ್ತಾ ಇದ್ರು. ಅಂತಂದರೆ ಈ ನಿಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲೂ ಕೂಡ ಈ ವಿಶೇಷವಾದ ಪುಸ್ತಕ ಲಭ್ಯವಿದೆ. ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿರುವಂತಹ ವಿಷಯಗಳೇನು, ಆ ಯಂತ್ರಗಳೇನು, ಇದನ್ನು ನೀವು ಯಾವ ರೀತಿಯಾಗಿ ತಗೊಳ್ಬಹುದು, ಇದರ ಒಂದು ಬೆಲೆ ಏನಾಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪುಸ್ತಕದ ಹೆಸರು ಸಹಸ್ರ ಯಂತ್ರ ತರಂಗಿಣಿ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದು ಶ್ರೀ ವಿದ್ಯಾ ಶ್ರೀನಿವಾಸ ಮೂರ್ತಿ ಕಣಗಾಲ್ ಎಸ್ ಮೈಸೂರು ಅವರ ಒಂದು ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ. ಇಲ್ಲಿ ನೋಡ್ಬೋದು ವಿಧಿ ವಿಧಾನ ಸಹಿತ